ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ VAO ವಿಲೇಜ್ ಅಕೌಂಟ್ ಆಫೀಸರ್ ಗ್ರಾಮ ಆಡಳಿತಾಧಿಕಾರಿಗಾಗಿ ಉಳಿಕೆ ವೃಂದ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಅರ್ಜಿಗಳನ್ನು ಆಹ್ವಾನವನ್ನು ಮಾಡಿದ್ದಾರೆ. ಸೊ ಕಲ್ಯಾಣ ಕರ್ನಾಟಕದಲ್ಲಿ 67 ಇದ್ದಾವೆ. ಓಕೆನಾ. ಉಳಿಕೆ ವೃಂದದಲ್ಲಿ 505 ಇದ್ದಾವೆ. ಹೌದಾ? ಎಸ್, 505 ಇದ್ದಾವೆ. ಸೊ ಟೋಟಲಿ ಏನಾಗಿದೆಪ್ಪ ಅಂತಂದರೆ ಎಸ್ 572. ಹೌದಾ? ಎಸ್, 572 ಪೋಸ್ಟ್ಗಾಗಿ ಗ್ರಾಮಾಡಳಿತಾಧಿಕಾರಿಗಳಿಗಾಗಿ ಅಧಿಸೂಚನೆ ಬಂದೇ ಬಿಟ್ಟಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ. ಸ್ವಲ್ಪ ಹೈಲೈಟ್ ಮಾಡಿ ಯಾವೆಲ್ಲ ಬುಕ್ಸ್ಗಳನ್ನು ಓದಿದರೆ ಈ ಎಕ್ಸಾಮನ್ನು ಕ್ರ್ಯಾಕ್ ಆಗ್ಬೋದು. ಕೆಲವಷ್ಟು ಟ್ರಿಕ್ಸ್ ಇದ್ದಾವೆ. ಸೊ ಖಂಡಿತವಾಗಿ ಈ ಟ್ರಿಕ್ಸ್ ನಿಮಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ, ಇದೇ ಥರನಾಗಿ ನಿಮ್ಮ ಎಕ್ಸಾಮ್ ಪರ್ಪಸ್ಗಾಗಿ ಕೂಡ ಕೆಲವೊಂದಿಷ್ಟು ವಿಡಿಯೋಗಳನ್ನು ಕೆಲವು ವಿಷಯಗಳಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಸೊ ಖಂಡಿತವಾಗಿ ನೋಡಿದರೆ ನಿಮಗೆ ಅಂಕಗಳು ಸಿಗ್ತವೆ. ಅಂಕಗಳು ಸಿಗೋ ಜೊತೆಗೆ ಗ್ಯಾರಂಟಿಯಾಗಿ ಅಪಾಯಿಂಟ್ ಆಗ್ತೀರಿ. ಮತ್ತು ಕೆಲವೊಂದಿಷ್ಟು ಏನು ಮಾಡಿದ್ದಾರೆ, ಕಳೆದ ನೇಮಕಾತಿಗಿಂತ ಈ ಸರದ ನೇಮಕಾತಿಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ಸೊ ಒಟ್ಟು ಹುದ್ದೆಗಳು 505 ಇದ್ದಾವೆ, 21 ಜಿಲ್ಲೆ. ಇದು ಉಳಿಕೆ ವೃಂದ ಇದೆ. ಸೊ ಓಕೆ, ಅದನ್ನು ನೋಡಿಕೊಡ್ರಿ. ಇಲ್ಲ, ನೆಕ್ಸ್ಟ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಇದಕ್ಕೆ ಕೇವಲ ಇರತಕ್ಕಂಥದ್ದು PUC. ಓಕೆ, PUC ಆಗಬೇಕು ಅಥವಾ CBSE ICSE ಅಂತ ನಡೆಸ್ತಕ್ಕಂಥ ಕ್ಲಾಸ್ 12 ಎಕ್ಸಾಮ್ಗಳಾಗಿರ್ಬೋದು. ಓಕೆ, ಆಮೇಲೆ ಇಲ್ಲಿ ITIದವ್ರಿಗೂ ಕೂಡ ಏನು ಮಾಡಿದ್ದಾರೆ ಅಂತಂದರೆ ಕೊಟ್ಟಿದ್ದಾರೆ. ಓಕೆನಾ. PUC JOC ಅಂಕ ಪರಿಸದೆ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆ ಉದ್ಯೋಗ ಆಯ್ಕೆ ಮಾಡೋದಾದರೆ PUCಗೆ ತತ್ಸಮಾನ ಒಂದು ಕನಿಷ್ಠ ಶೈಕ್ಷಣಿಕ ವಿಧಾನ ಪರಿಗಣಿಸೋದು. ಓಕೆ, JOC ಕೂಡ ಕನ್ಸಿಡರ್ಡ್ ಮಾಡಿದ್ದಾರೆ. ಓಕೆ, ಆಮೇಲೆ ಡಿಪ್ಲೊಮಾ 3 ವರ್ಷಗಳ ಡಿಪ್ಲೊಮಾಗಳನ್ನು ಕೂಡ ಏನು ಮಾಡಿದ್ದಾರೆ ಅಂತಂದರೆ ಮಾಡಿದ್ದಾರೆ. ಓಕೆ, ಸೊ ಇದು ಕೂಡ PUC, ಡಿಪ್ಲೊಮಾ, ICSE, ಓಕೆ, JOC ಇವರೆಲ್ಲರಿಗೂ ಕೂಡ ಅವಕಾಶ ಇದೆ. ನೆನಪಿಟ್ಕೊಡ್ರಿ, PUC ಅವರಿಗೆ, JOC ಅವರಿಗೆ, ಆಮೇಲೆ ICSE ಅಂದರೆ CBSEನೂ ಬತ್ತು. ಓಕೆ, 12th ಕ್ಲಾಸ್ ಅದು CBSE ಕ್ಲಾಸ್ 12. ಓಕೆ, ಡಿಪ್ಲೊಮಾ. ಸೊ ಇವರೆಲ್ಲರಿಗೂ ಕೂಡ ಏನು ಮಾಡಿದ್ದಾರೆ ಅಂತಂದರೆ ಕ್ಲಾಸ್ 12 ಈಕ್ವಲೆಂಟ್ ಅಂತ ಮಾಡಿದ್ದಾರೆ. 12ನೇ ತರಗತಿಯ ತತ್ಸಮಾನ ಇರೋದ್ರಿಂದ ಇವರಿಗೆಲ್ಲರಿಗೂ ಕೂಡ ಅರ್ಜಿ ಹಾಕಲಿಕ್ಕೆ ಅವಕಾಶವನ್ನು ಮಾಡಿದ್ದಾರೆ. ಕಂಡೀಷನ್ ಏನಪ್ಪ ಅಂತಂದರೆ ಕೊನೆಯ ದಿನಾಂಕದಂದು ಹುದ್ದೆಗಳಿಗೆ ನಿಗದಿಪಡಿಸಿದ ವಿದ್ಯಾರ್ಥಿ ಹೊಂದಿರಲೇಬೇಕು. ಸೊ ಲಾಸ್ಟ್ ಡೇಟ್ ಏನಿದೆಯಲ್ಲ ಅದರೊಳಗಡೆ ನೀವು ಏನು ಮಾಡಬೇಕು, ಕ್ಲಾಸ್ 12 ಎಜುಕೇಷನ್ ಮುಗಿಸೋದ್ರ ಜೊತೆಗೆ ವಯೋಮಾನವನ್ನು ಕೂಡ ಕೊಟ್ಟಿದ್ದಾರೆ. ಏಜ್ ಕೂಡ ನಿಮ್ಗೆ ಏನಾಗಬೇಕು, ರಿಲ್ಯಾಕ್ಸೇಷನ್ ಆಗಬೇಕು. ಮಿನಿಮಮ್ 18 ವರ್ಷ ಹೇಳಿದ್ದಾರೆ ಅವರು. ಎಷ್ಟು? ಕನಿಷ್ಠ 18 ವರ್ಷಗಳಾಗಿರಬೇಕು. GM ಅವರಿಗೆ 40, 2A 2B 3A 3B 43, SC ST ಪ್ರವರ್ಗಕ್ಕೆ 45 ವರ್ಷಗಳ ಕಾಲ ಇದೆ. ಸೊ ನೀವೇನು ಮಾಡ್ಬೋದು, ಅದರ ಯುಟಿಲೈಸನ್ನು ಪಡ್ಕೊಡ್ರಿ. ಆಮೇಲೆ ಇಲ್ಲಿ ಬೇರೆ ಬೇರೆ ಮಾಜಿ ಸೈನಿಕರಿಗಾಗಿರ್ಬೋದು, NCC, ವಿಶೇಷ ಚೇತನ ಅವ್ರಿಗೆ ಏನು ಮಾಡಿದ್ದಾರೆ, ರಿಲ್ಯಾಕ್ಸೇಷನ್ ಮಾಡಿದ್ದಾರೆ. ಅದನ್ನು ಕೂಡ ನೀವು ನೋಡ್ಕೊಳ್ಬೋದು. ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಕಂಡೀಷನ್ಸ್ ಇದೆ. CET online.karnataka.gov.k ನಲ್ಲಿ ಏನು ಮಾಡಬೇಕು, ಕೊಡಬೇಕು. ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸಬೇಕು. ಒಂದಕ್ಕಿಂತ ಹೆಚ್ಚು ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ. ಇದು ಒಂದು ಮೇನ್ ಹೈಲೈಟ್ ಮಾಡಿದ್ದಾರೆ. ನೀವೇನು ಮಾಡಬೇಕು, ಎನಿವನ್. ಸೊ ಎಲ್ಲ ಜಿಲ್ಲೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ ಒಂದು ಜಿಲ್ಲೆಗೆ ಎಕ್ಸಾಮನ್ನು ಬರಲಿಕ್ಕೆ ಬಹಳ ಜನ ಹೋಗ್ತಿದ್ರು. ಬಟ್ ಇವಾಗಿಲ್ಲ. ಏನು ಮಾಡಿದ್ದಾರೆ, ಕೇವಲ ಒಂದೇ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಬೇಕು, ಬೇರೆ ಜಿಲ್ಲೆಗೆ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ. ಇದು ಒಂದು ಬದಲಾವಣೆ ಮಾಡಿದ್ದಾರೆ. ಮೇಜರ್ ಚೇಂಜ್ ಇದೆ. ಓಕೆನಾ. ಈಗ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿದೆ 11 ಜುಲೈದಿಂದ. ಲಾಸ್ಟ್ ಡೇಟ್ ಬಂದುಬಿಟ್ಟು 30 ಜುಲೈವರೆಗೆ ಇದೆ. ಫೀ ಪೇ ಮಾಡಲಿಕ್ಕೆ 31 ಜುಲೈ ಇರ್ತಕ್ಕಂಥದ್ದು ಲಾಸ್ಟ್ ಡೇಟು. ಓಕೆನಾ. ಇನ್ನು ಒಟ್ಟು ಪೇ ಸ್ಕೇಲ್ ಏನಿದೆ 34,100 ಇದೆ. ಅರೌಂಡ್ 45 to 50,000ವರೆಗೂ ಕೂಡ ಸ್ಯಾಲ್ರಿ ಬರ್ತದೆ. ಇವಾಗಿನ ರೇಟ್ ಆಫ್ DA ಅದೆಲ್ಲ ನೋಡಿದರೆ 45,000ದಿಂದ 50,000. ಮೆಟ್ರೋಪಾಲಿಟನ್ ಸಿಟಿ ಮಹಾನಗರ ಪಾಲಿಕೆ HRA B ಶ್ರೇಣಿಗೆ ನಾನು ಹೇಳ್ತಾ ಇರೋದು. ಓಕೆನಾ. ಅವ್ರಿಗೆ ಬರ್ತದೆ. ನಿಮಗೆ NPS ಇರ್ತದೆ, KGID ಇರ್ತದೆ. ಓಕೆ, ಡೋಂಟ್ ವರಿ. ಅಪ್ಲಿಕೇಶನ್ ಫೀಸ್ ನೋಡಿ, GM 2A 2B 3A 3B 750 ಪ್ಲಸ್ 250 ಪ್ರೊಸೆಸಿಂಗ್ ಶುಲ್ಕ ಅಂದರೆ ಎಷ್ಟು, 1,000 ರೂಪಾಯಿನೇ ಆಯಿತು. ಓಕೆನಾ. SC ST ಕ್ಯಾಟಗರಿ 1, ಆಮೇಲೆ ಎಕ್ಸ್ ಸರ್ವಿಸ್ಮೆನ್, ಆಮೇಲೆ ತೃತೀಯ ಲಿಂಗಿಗಳಿಗಾಗಿ 500 ಪ್ಲಸ್ 250 ಇಟ್ ಮೀನ್ಸ್ 750ನೇ ಆಯಿತು. ಬಟ್ ವಿಶೇಷ ಚೇತನರಿಗೆ ಕೇವಲ 250 ಮಾತ್ರ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಓಕೆ, ಇಷ್ಟು ಫೀಸನ್ನು ಅವ್ರು ಮಾಡಿದ್ದಾರೆ. ಎಕ್ಸಾಮ್ ನೋಡಿ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ. ಸೊ ನೀವು SSLCಯಲ್ಲಿ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಇತ್ತಂದರೆ ಇದನ್ನು ಬರೀತಕ್ಕಂಥ ಅವಕಾಶ ಇರೋದಿಲ್ಲ. ಫಸ್ಟ್ ಆರ್ ಸೆಕೆಂಡ್ ಇತ್ತಂದರೆ ಕಡ್ಡಾಯ ಕನ್ನಡ ವಿನಾಯಿತಿ ಇರ್ತದೆ. ಕೇವಲ 2 ಪರೀಕ್ಷೆ ಇರ್ತದೆ. ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ದಾರೆ 4-10 ಅಂತ ಇದೆ. ಸೊ ಪತ್ರಿಕೆ 1 10:30ರಿಂದ 2:30 2 ಅವರ್ಸಲ್ಲಿ ಇರ್ತಕ್ಕಂಥ ಪರೀಕ್ಷೆ. ಎರಡನೇ ಪೇಪರು 2:30 to 4:30 ಅದು ಕೂಡ 2 ಅವರ್ಸ್ನಲ್ಲಿ ಇರ್ತಕ್ಕಂಥ ಪರೀಕ್ಷೆ. ಓಕೆ, 2 ಗಂಟೆಗಳು ಬರಬೇಕು. 100 ಕ್ವಶನು, 100 ಮಾರ್ಕ್ಸು. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇದು ಕೂಡ OMR ಮಾದರಿ. ಆಫ್ಲೈನ್ ಅಂದರೆ ಪೇಪರ್ ಪೆನ್ ಮೋಡಲ್ ಇರ್ತದೆ. ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮಿನೇಷನನ್ನು ಏನು ಮಾಡ್ತಾರಪ್ಪ ಅಂದರೆ ಮಾಡ್ತಾರೆ.
ಕಡ್ಡಾಯ ಕನ್ನಡ ಪರೀಕ್ಷೆ ಹೇಳಿದ್ದೀನಿ. ಯಾರು SSLC ಅಥವಾ ಇಕ್ವಲೆಂಟಲ್ಲಿ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಪ್ರಥಮ ಮತ್ತು ದ್ವಿತೀಯ ಭಾಷೆಯಾಗಿ ಅಭ್ಯಾಸ ಮಾಡದಿದ್ದರೆ ಮಾತ್ರ ನಿಮಗೆ ಎಕ್ಸಾಮ್ ಇರ್ತದೆ. ಇದರಲ್ಲಿ ಮಿನಿಮಮ್ 50 ಮಾರ್ಕ್ಸ್ ತೊಗೊಳ್ಳೇಬೇಕು. ಓಕೆ, ಇಲ್ಲಿ ಅಬ್ಸೆಂಟ್ ಆದರೆ 50 ಮಾರ್ಕ್ಸ್ ತೊಗೊಳ್ಳಿಲ್ಲ ಅಂದರೆ ನೆಕ್ಸ್ಟ್ ಪೇಪರ್ ವ್ಯಾಲ್ಯೂಯೇಷನ್ ಆಗೋದಿಲ್ಲ, ನಿಮಗೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ನಿಂದ ಕೈ ಬಿಡ್ತಾರೆ. ಓಕೆ, ಇಲ್ಲಿದೆ ನೋಡಿ ಮೇನ್ ಪೇಪರ್ 1 ಸಿಲೆಬಸ್. ಎಸ್, ಸೊ ಪೇಪರ್ 1 ಸಿಲೆಬಸ್ನಿರ್ತಕ್ಕಂಥದ್ದು 100 ಅಂಕ, 100 ಪ್ರಶ್ನೆ, 2 ಗಂಟೆಗಳ ಕಾಲ ಅವಕಾಶ. ಇಲ್ಲಿ GK ಇದೆ. ಸೊ GK ಲಾಸ್ಟ್ 6ರಿಂದ 1 ವರ್ಷದವರೆಗಿನ GKಗಳನ್ನು ಓದಿ. ಸೊ ಬೆಟರ್ ಅಂತಂದರೆ ಸ್ಪರ್ಧಾ ಅರಿವು ಅಂತಕ್ಕಂಥದ್ದು ಇವಾಗ ಜಸ್ಟ್ ಭಾಳ ಲೀಡಿಂಗಲ್ಲಿರ್ತಕ್ಕಂಥದ್ದಿದೆ ಸ್ಪರ್ಧಾ ಅರಿವು. ಸೊ ಅದನ್ನೇ ಮ್ಯಾಗ್ಝಿನನ್ನು ತಾವುಗಳು ನೋಡ್ಕೊಳ್ಬೋದು. GK ಟುಡೇ, ಸೊ ಎಲ್ಲವುಗಳನ್ನು ಕೂಡ ನೀವು ಏನು ಮಾಡ್ಬೋದು, ಸ್ಟೇಟು, ನ್ಯಾಷನಲು, ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ಗಳನ್ನು ನೋಡ್ಕೊಡ್ರಿ. ಇನ್ನು ಮುಖ್ಯವಾಗಿ ಸಂವಿಧಾನ ಕೇಳಿದ್ದಾರೆ, PS ಗಂಗಾಧರ್ ಅವ್ರದ್ದು ಓದ್ರಿ ಸಂವಿಧಾನ. ಓಕೆ, ನೆಕ್ಸ್ಟ್ ಕರ್ನಾಟಕ ಹಿಸ್ಟ್ರಿ ಕೇಳಿದ್ದಾರೆ. ಕರ್ನಾಟಕ ಹಿಸ್ಟ್ರಿ ನೋಡೋದಾದರೆ KNA ಇಸ್ ದ ಬೆಸ್ಟ್ ಬುಕ್ ಇದೆ. ಓಕೆ, ನೆಕ್ಸ್ಟ್ ಇಂಡಿಯನ್ ಹಿಸ್ಟ್ರಿ ನೋಡೋದಾದರೆ K ಸದಾಶಿವ ಅವ್ರದ್ದು ಬೆಸ್ಟ್ ಬುಕ್ಸ್ ಇದೆ. ನೆಕ್ಸ್ಟ್ ರೂರಲ್ ಡೆವಲಪ್ಮೆಂಟ್ ಇದೆ. ಸೊ ರೂರಲ್ ಡೆವಲಪ್ಮೆಂಟ್ಗಳನ್ನು ಚೆನ್ನಾಗಿ ನೋಡ್ಕೊಡ್ರಿ. ನಿಮಗೆ ಮಾರ್ಕೆಟಿಂಗಲ್ಲಿ ಬುಕ್ಸ್ಗಳು ಕೂಡ ಏನು ಮಾಡ್ತಾವಪ್ಪ ಅಂತಂದರೆ ಇದ್ರ ಬಗ್ಗೆ ಸಿಗ್ತವೆ. ಪರಿಸರಕ್ಕೆ ಸಂಬಂಧಪಟ್ಟಂತೆ ನೋಡ್ರಿ K ಸುರೇಶ್ ಅವ್ರದ್ದು ಒಂದು ಬುಕ್ಸ್ ಇದೆ. ಸೊ ಅದನ್ನು ಕೂಡ ನೀವೇನು ಮಾಡ್ಬೋದು, ಚೆನ್ನಾಗಿ ರೆಫರ್ಗಳನ್ನು ಮಾಡ್ಬೋದು. ಒಟ್ಟಾರೆ ಇದರಲ್ಲಿ ಏನಾಗಿರ್ತದಪ್ಪ ಅಂತಂದ್ರೆ ಪೇಪರ್ 1 ಆಮೇಲೆ ಪೇಪರ್ 2 ಇಟ್ಸ್ ಮೋಸ್ಟ್, ನಾವು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ನೋಡಿದ್ದೀವಿ, ತುಂಬಾ ಟಫ್ ಇರ್ತದೆ. ಓಕೆ, ಸೆಕೆಂಡ್ ಇಯರ್ ಅಂತರ PUC ಬಟ್ ಭಾಳ ಡಿಗ್ರಿ ಲೆವೆಲ್ ತನಕ ಇರ್ತದೆ. ಭಾಳ ವೈಡಾಗಿ ಕ್ವಶನ್ಸ್ಗಳನ್ನ ಕೇಳ್ತಾರೆ. ನೀವು ಭಾಳ ಚೆನ್ನಾಗಿ ಏನು ಮಾಡಬೇಕಪ್ಪ ಅಂದ್ರೆ ಓದಬೇಕು ಅಂದ್ರೆ ಮಾತ್ರ ಇರ್ತದೆ. ಯಾಕಂದ್ರೆ 0.25 ನೆಗೆಟಿವ್ ಅದ. ಓಕೆ, 0.25 ನೆಗೆಟಿವ್ ಅದ. ಅದಕ್ಕಾಗಿ ನೀವೇನು ಮಾಡಬೇಕು, ಎಫರ್ಟ್ ಹಾಕಲೇಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನು ನಿಮಗೆ ಕೊಡ್ತೀನಿ. ಇನ್ನು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ. ಸಾಮಾನ್ಯ ಕನ್ನಡ ಬೇಕಾದರೆ ಅರಳಗುಪ್ಪಿ ಅವ್ರದ್ದು ಓದಿ. ಸಾಮಾನ್ಯ ಇಂಗ್ಲೀಷ್, ಸೊ ಲೀಡಿಂಗ್ದಲ್ಲಿರ್ತಕ್ಕಂಥ ಚೆನ್ನಾಗಿ ನಿಮಗೆ ಯಾವುದು ನನಗೆ ಉಪಕಾರ ಮತ್ತು ಅರಿಯಂತ್ ಪಬ್ಲಿಕೇಶನ್ ಬುಕ್ಸ್ ಚೆನ್ನಾಗಿ ಅನ್ನಿಸ್ತವೆ ಇಂಗ್ಲೀಷು, ನಾನು ಅದೇ ಎಲ್ರಿಗೂ ಹೇಳ್ತೀನಿ. ಕಂಪ್ಯೂಟರ್ ಜ್ಞಾನನೂ ಕೂಡ ಅರಿಯಂತ್ ಪಬ್ಲಿಕೇಶನ್ ಅವ್ರದ್ದು ಬರ್ತದೆ. ಆಮೇಲೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಈ ಮಾಹಿತಿ ಸಿಂಧು ಪುಸ್ತಕಗಳಂತ ಕಂಪ್ಯೂಟರ್ಗಳು ಸಪ್ಲೈ ಮಾಡಿದರು ಲಾಸ್ಟ್ 14-15ರಲ್ಲಿ 2014-15. ಇವಾಗ ಅದೆಲ್ಲ ಕ್ಲೋಸ್ ಮಾಡಿದ್ದಾರೆ, ಬಂದಾಗಿದೆ ಅದು ಸ್ಕೀಮು. ಸೊ ಅದನ್ನು ಸಿಕ್ಕಿದ್ರೆ ಓದಿ. ಬಟ್ ಮೇನ್ ಇಂಪಾರ್ಟೆಂಟ್ ಈ ವರ್ಷ ಇರ್ತಕ್ಕಂಥದ್ದು ನೀವು 35% ಅಂಕ ಪಡಿಲೇಬೇಕು, 70 ಮಾರ್ಕ್ಸ್ ತೊಗೊಳ್ಳೇಬೇಕು, ಎರಡೂ ಸೇರಿ. ಓಕೆನಾ, ಕನಿಷ್ಠ ನೀವು 35% ಮಾರ್ಕ್ಸ್ 70 ತೊಗೊಳ್ಳಿಲ್ಲ ಅಂದರೆ ನಿಮಗೆ ಅಪಾಯಿಂಟ್ಮೆಂಟಿಂದ ಅವಕಾಶನೇ ಇಲ್ಲ. ಸೊ ಲಾಸ್ಟ್ ಟೈಮ್ ಈ ನಿಯಮ ಇರಲಿಲ್ಲ, ಎಷ್ಟೋ 35% ತೊಗೋಬೇಕಂತ. ಬಟ್ ಇವಾಗ ರೀಸೆಂಟಾಗಿ ಏನು ಮಾಡ್ತಾ ಇದ್ದಾರೆ, KE ಅವರು ಕನಿಷ್ಠ 35% ಹಾಕಲೇಬೇಕಂತ ಎಲ್ಲ ರಿಕ್ರೂಟ್ಮೆಂಟ್ಗಳಿಗೂ ಕೂಡ ಇಟ್ಟಿದ್ದಾರೆ. ಸೊ 0.25 ನೆಗೆಟಿವ್ಗಳನ್ನು ಕೂಡ ಅವ್ರು ಏನು ಮಾಡಿದ್ದಾರೆ ಅಂದರೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಓಕೆನಾ, ಇಷ್ಟು ನಿಮಗೆ ಇತ್ತು. ಆಮೇಲಿನ ಯಾವ ಡಾಕ್ಯುಮೆಂಟ್ಸ್ಗಳನ್ನು ತೊಗೋಬೇಕು ಅನ್ನೋದನ್ನು ನಿಮಗೆ ಹೇಳಿದ್ದಾನೆ. ಸೊ ನೀವು ಕಾಸ್ಟ್ ಸರ್ಟಿಫಿಕೇಟ್ ತೊಗೊಳ್ರಿ, ರೀಸೆಂಟ್ ಆಗಿರ್ತಕ್ಕಂಥ ಕಾಸ್ಟ್ ಸರ್ಟಿಫಿಕೇಟು. ಓಕೆ, ಅದರಲ್ಲಿ ವಿಶೇಷವಾಗಿ ಅವ್ರು ಏನು ಕೇಳಿದ್ದಾರೆ ಅಂದರೆ ಪರಿಶಿಷ್ಟ ಜಾತಿ ಪ್ರವರ್ಗದಲ್ಲಿ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಇರಬೇಕು. ಆನ್ಲೈನ್ ಅರ್ಜಿಯಲ್ಲಿ RD ಸಂಖ್ಯೆಯನ್ನು ನಮೂದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಅವ್ರು ಏನು ಮಾಡ್ತಾರಪ್ಪ ಅಂದರೆ ಟ್ರ್ಯಾಕ್ ಮಾಡ್ತಾರೆ. ಓಕೆನಾ, ಸೊ ವೆರಿಫಿಕೇಷನ್ ಮಾಡಲಿಕ್ಕೆ. ನೆಕ್ಸ್ಟ್ ಜಾತಿ ಆದಾಯ ಪ್ರಮಾಣ ಪತ್ರಗಳನ್ನು ಉದ್ಯೋಗಕ್ಕಾಗಿ ಪಡಿಬೇಕು, ಶಿಕ್ಷಣ ಮತ್ತು ಇತರೆ ಸೌಲಭ್ಯಕ್ಕಾಗಿ ಪಡೆಯೋ ಹಾಗಿಲ್ಲ. ಓಕೆ, ಅದನ್ನು ಕೂಡ ಡೀಟೇಲಾಗಿ ಕೊಟ್ಟಿದ್ದಾರೆ. ಇದು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಇತ್ತು, ಅದನ್ನು ಕೂಡ ನೋಡ್ಕೊಡ್ರಿ. ಗ್ರಾಮೀಣ ಅಭ್ಯರ್ಥಿ ಆಲ್ರೆಡಿ ಫಾರ್ಮ್ಯಾಟ್ ಹಾಕಿದ್ದಾರೆ, ಚೆನ್ನಾಗಿ ನೋಡ್ಕೊಡ್ರಿ. HM ಸಿಗ್ನೇಚರು, BO ಸಿಗ್ನೇಚರು ಎರಡೂ ಕೂಡ ಇರಬೇಕು. ಓಕೆ, ಕನ್ನಡ ಮಾಧ್ಯಮಕ್ಕೂ ಸೇಮ್ ಇದೆ, BO ಸಿಗ್ನೇಚರು, HM ಸಿಗ್ನೇಚರ್ ಇರಲೇಬೇಕು. ಓಕೆ, ಇನ್ನು ಯೋಜನಾ ನಿರಾಶ್ರಿತರಿದ್ದಾರೆ, ವಿಶೇಷ ಚೇತನ ವಿದ್ಯಾರ್ಥಿಗಳಿಗಿದ್ದಾರೆ, ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಇದ್ದಾರೆ. ಓಕೆನಾ, ಇನ್ನು ಮುಂದೆ ಇರ್ತಕ್ಕಂಥದ್ದು ನೀವು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಫೋಟೋ. ಸೊ ಫೋಟೋ ಏನು ಹೇಳಿದ್ದಾರೆ ಅಂದರೆ ರೀಸೆಂಟ್ ಆಗಿರ್ತಕ್ಕಂಥ ಫೋಟೋ ಮತ್ತು ಸಿಗ್ನೇಚರ್ಗಳನ್ನು ನೀವು ಏನು ಮಾಡಬೇಕು ಅಂತಂದರೆ ಕೊಡಬೇಕು. ಸೊ ಅದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಇತ್ತೀಚಿನ ಭಾವಚಿತ್ರ ಮತ್ತು ಸಹಿಗಳನ್ನು ಕೊಡಬೇಕು. ಆಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಏನಾಗಿರಬೇಕಪ್ಪ ಅಂದರೆ ವ್ಯಾಲಿಡ್ ಇರಬೇಕು. ಓಕೆ, ಅವು ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. ಪರಿಶೀಲನೆಗೆ ಸಂಬಂಧಪಟ್ಟಂತೆ ನೀವೇನು ಮಾಡಬೇಕು, ಕೊಡಬೇಕು. ಯಾವ ಡಾಕ್ಯುಮೆಂಟ್ಸ್ ತೊಗೋಬೇಕು, ಮೋಸ್ಟ್ ಇಂಪಾರ್ಟೆಂಟ್ ಆಧಾರ್ ಕಾರ್ಡ್ ಇರಬೇಕು, 10th ಮಾರ್ಕ್ಸ್ ಕಾರ್ಡ್ ಇರಬೇಕು, PUC ಮಾರ್ಕ್ಸ್ ಕಾರ್ಡ್ಗಳು ಕೂಡ ನಿಮಗೆ ಇರಬೇಕು. ಎಕ್ಸ್ ಸರ್ವಿಸ್ ಮೆನ್ ಸರ್ಟಿಫಿಕೇಟ್ ಇತ್ತಂದರೆ ಅದು ನೋಡಿರಿ. ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್ಗಳಿದ್ದಾವೆ, ಗ್ರಾಮೀಣ, ಕನ್ನಡ ಮಾಧ್ಯಮ, ತೃತೀಯ ಲಿಂಗದ ಅಭ್ಯರ್ಥಿ. ಓಕೆ, ಸೊ ನಿಮಗೆ ಕನ್ನಡ, ಗ್ರಾಮೀಣ, ಯೋಜನಾ ನಿರಾಶ್ರಿತರು ಅವೆಲ್ಲ ಯಾವ ಇದಾವಲ್ಲ ಅವೆಲ್ಲವನ್ನ ನೀವೇನು ಮಾಡಬೇಕು, ಕಡೆಯ ದಿನಾಂಕವರೆಗೆ ಪಡೆದಿರಬೇಕು. ಅಪ್ಲಿಕೇಶನ್ ಕಾಪಿ ಮತ್ತು ಚಲನ್ ಇಟ್ಕೊಳ್ಳೇಬೇಕು, ಅದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದನ್ನೇ ನೀವು ನೋಡಿಕೊಂಡು ನೀವೇನು ಮಾಡಿದ್ರೆ ಪ್ರೊಸೆಸ್ಸಲ್ಲಿ ಭಾಗವಹಿಸಿ. ಸೊ ಮುಂದೆ ಇದೇ ಥರನಾಗಿರ್ತಕ್ಕಂಥ ವಿಡಿಯೋಗಳನ್ನು ಹಾಕ್ತೀವಿ, ಅವುಗಳನ್ನ ಎಲ್ಲ ನೋಡ್ಕೊಡ್ರಿ ಅಂತ ಹೇಳ್ತಾ. ಸೊ ಎನಿ ಡೌಟ್ಸ್ ಇತ್ತಂದರೆ ನೀವು ಅರ್ಜಿಗಳನ್ನು ಹಾಕುವಾಗ ಏನಾದರೂ ಡೌಟ್ಸ್ ಇತ್ತಂದರೆ KA ವೆಬ್ಸೈಟ್ ಅದ 08023460460ಗೆ ನೀವು ಕರೆಗಳನ್ನು ಮಾಡಿ ಮಾಹಿತಿಗಳನ್ನು ಸಂದೇಹಗಳನ್ನು ನಿವಾರಣೆ ಮಾಡಿಕೊಳ್ಬೋದು ಅಂತ ಹೇಳ್ತಾ. ಸೊ ನೋಡಿ,
ಭಾಳ ಬದಲಾವಣೆಗಳನ್ನು ಮಾಡಿದ್ದಾರೆ. ಆ ಬದಲಾವಣೆಗೆ ಅನುಗುಣವಾಗಿ ಅರ್ಜಿಗಳನ್ನು ಹಾಕಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.